ಡಿಕೆ ಸಚಿವ ಸಂಪುಟ ವಿಸ್ತರಣೆಗೆ ಸೋಮವಾರ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಸಿಎಂ ಡಿಕೆ ಶಿವಕುಮಾರ್ ಅವರ ಕೈ ಸೇರುತ್ತೆ ನೂತನ ಸಚಿವರ ಪಟ್ಟಿ. ಸಿಎಂ ಡಿಕೆಶಿ ಸಂಪುಟ ಸೇರುವಂತಹ ಆ 20 ಮಂದಿ ಸಚಿವರು ಯಾರು? ಡಿಕೆ ಸಂಪುಟ ಸೇರುವ 10ಕ್ಕೂ ಹೆಚ್ಚು ಶಾಸಕರ ಪಟ್ಟಿ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುಖೇಶ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಇರುವ 20 ಸಚಿವ ಸ್ಥಾನಕ್ಕೆ 60ಕ್ಕೂ ಹೆಚ್ಚು ಶಾಸಕರಿಂದ ಲಾಭ್ಯ ಆಗಿತ್ತು. ಬಟ್ ಈಗ ಯಾವ ರೀತಿ ಲೆಕ್ಕಾಚಾರ, ಯಾವ್ಯಾವ್ದು ವರ್ಕೌಟ್ ಆಗಿದೆ, ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಪ್ರೇಮ್, ಸೋಮವಾರ ಸಂಜೆ ಸಿಎಂ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ನೂತನ ಪದಗ್ರಹಣ ಕಾರ್ಯಕ್ರಮ ಈಗಾಗಲೇ ಆಯೋಜನೆ ಆಗಿದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇದುವರೆಗೂ ಕೂಡ ಪಟ್ಟಿಯನ್ನು ತಲುಪಿಸಿಲ್ಲ ರಾಜ್ಯ ನಾಯಕರುಗಳಿಗೆ. ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು, 40-50ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು. ಅದರಲ್ಲೂ ಕೂಡ ಸಿಎಂ, ಮಾಜಿ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ತಮ್ಮದೇ ಆದ ಒಂದಷ್ಟು ಪಟ್ಟಿಗಳನ್ನು ಸಿದ್ಧಪಡಿಸಿಕೊಂಡು ದೆಹಲಿ ಅಂಗಳಕ್ಕೆ ಹೋಗಿದ್ರು. 3-4 ದಿನಗಳ ಕಸರತ್ತಿನ ಬಳಿಕ ಹೈಕಮಾಂಡ್ ಪಟ್ಟಿಯನ್ನು ಪಡೆದಿತ್ತೆ ಹೊರತು ಯಾವುದನ್ನು ಸ್ಪಷ್ಟವಾಗಿ ಹೇಳಿರಲಿಲ್ಲ ಅಥವಾ ಪಟ್ಟಿಯನ್ನು ಅಂತಿಮಪಡಿಸಿರಲಿಲ್ಲ. ಈಗ ಸೋಮವಾರ ಅಧಿಕೃತವಾಗಿ ಪದಗ್ರಹಣ ಇದೆ. ಅಲ್ಲೂ ಒಂದು ಕುತೂಹಲ ಇರುವಂಥದ್ದು, ಖಾಲಿ ಇರುವಂಥ ಎಲ್ಲ 20 ಸ್ಥಾನಗಳನ್ನು ಕೂಡ ಭರ್ತಿ ಮಾಡ್ತಾರಾ ಅಥವಾ 2 ಸ್ಥಾನವನ್ನು ಉಳಿಸಿಕೊಂಡು ಕೇವಲ 18 ಸ್ಥಾನಕ್ಕೆ ಮಾತ್ರ ಪಟ್ಟಿಯನ್ನು ಕಳಿಸ್ಕೊಡುತ್ತಾ ಹೈಕಮಾಂಡ್ ಅನ್ನುವಂಥದ್ದು. ಹಾಗಾಗಿ ನಾಳೆ ಅಧಿಕೃತವಾಗಿ ಸಿಎಂ ಕೈಗೆ ನೂತನ ಸಚಿವರ ಹೆಸರುಗಳಿರುವಂತಹ ಪಟ್ಟಿ ಹೈಕಮಾಂಡಿಂದ ಬರುತ್ತೆ. ಇದರ ಮಧ್ಯದಲ್ಲಿ ಸಾಕಷ್ಟು ಲೆಕ್ಕಾಚಾರಗಳಿದ್ದಾವೆ. ಜಾತಿ ಲೆಕ್ಕಾಚಾರ, ಪ್ರದೇಶವಾರು ಲೆಕ್ಕಾಚಾರ, ಅವರ ಹಿರಿತನ, ಅನುಭವ, ಜೊತೆಗೆ ಅವರು ಪಕ್ಷಕ್ಕೆ ಮಾಡಿದಂಥ ಸೇವೆ ಮತ್ತು ಸಮುದಾಯದ ಮೇಲೆ ಅವರಿಗೆ ಇರುವಂಥ ಪ್ರಭಾವ, ಇವೆಲ್ಲವೂ ಕೂಡ ಸಹಜವಾಗಿ ಕನ್ಸಿಡರಬಲ್. ಹಾಗಾಗಿ ಇವೆಲ್ಲವನ್ನ ಅಳೆದು ತೂಗಿ ಹೈಕಮಾಂಡ್ ಅಂತಿಮವಾದ ಒಂದು ಪಟ್ಟಿಯನ್ನು ಕಳಿಸ್ಕೊಡುತ್ತೆ. ಈ ಪಟ್ಟಿ ಹೇಗಿರುತ್ತೆ, ಅದರಲ್ಲಿ ಯುವ ಮುಖಗಳಿಗೆ ಹೆಚ್ಚು ಆದ್ಯತೆನ ಅಥವಾ ಮಾಜಿ ಸಚಿವರುಗಳಿಗೆ ಸಾಕಷ್ಟು ಮಟ್ಟಿಗೆ ಆದ್ಯತೆ ಸಿಕ್ಕಿದೆಯಾ, ಹಳೆ ಬೇರು ಹೊಸ ಚಿಗುರು ಎರಡು ಸೇರಿ ಹೊಸ ಸಚಿವ ಸಂಪುಟ ರಚನೆ ಆಗ್ತಾ ಇರುವಂಥದ್ದು, ಈಗೆಲ್ಲ ಸಹಜ ಕುತೂಹಲ. ಹಾಗಾಗಿ ಈಗಿರುವಂತಹ ಪಟ್ಟಿಯಲ್ಲಿ ಯಾರ್ಯಾರು ಅನ್ನುವಂಥ ಕುತೂಹಲದ ಕೌಂಟ್ ಡೌನ್ ಸ್ಟಾರ್ಟ್ ಆದಂತೆ ಕಾಣಿಸ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.